ಹಲವಾರು ಜನ ಮಸಾಜ್ ಗನ್ನ ಬೈ ಮಾಡಬೇಕು ಅಂತ ಅನ್ಕೊಂತಾರೆ. ಬಟ್ ಹೇಗೆ ಡಿಸೈಡ್ ಮಾಡೋದು, ಯಾವುದನ್ನ ಬೈ ಮಾಡೋದು? 500 ರೂಪಾಯಿಗೂ ಸಿಗ್ತಿರುತ್ತೆ, 1000 ರೂಪಾಯಿಗೆ ಸಿಗ್ತಿರುತ್ತೆ, ಮತ್ತು 20,000 ರೂಪಾಯಿಗೂ ಸಿಗ್ತಿದೆ. ಬಟ್ ನನ್ನ ಬಡ್ಜೆಟ್ ಪ್ರಕಾರ ನಾನು ಹೇಗೆ ಡಿಸೈಡ್ ಮಾಡೋದು ಯಾವ ಪರ್ಟಿಕ್ಯುಲರ್ ಗನ್ನ ಬೈ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಮೂರು ಸಿಂಪಲ್ ಪಾಯಿಂಟ್ಸ್. ಮೊದಲನೇದೇನು ಅಂತಂದ್ರೆ ಆಂಪ್ಲಿಟ್ಯೂಡ್ ಅಂತಂದ್ರೆ ಈ ಪರ್ಟಿಕ್ಯುಲರ್ ಗನ್ನು ಆಕ್ಚುಲ್ ಆಗಿ ಎಷ್ಟು ರೇಂಜ್ ಅಲ್ಲಿ ಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆನ್ ಮಾಡಿದ ತಕ್ಷಣನೇ ಈ ಪರ್ಟಿಕ್ಯುಲರ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ ಅಲ್ಲ, ಅದನ್ನ ಆಂಪ್ಲಿಟ್ಯೂಡ್ ಅಂತಾರೆ. ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಡೀಪ್ ಮಸಾಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೇದು. ಸೊ ನೀವೇನಾದ್ರೂ ಸ್ವಲ್ಪ ಡೀಪ್ ಆಗಿ ನಾನು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ 3mm ಹೋಗ್ಬೋದು. ಬಟ್ ನನಗೆ ಇನ್ನೂ ಸ್ವಲ್ಪ ಡೀಪ್ ಬೇಕು ಅಂತಂದ್ರೆ ಆಂಪ್ಲಿಟ್ಯೂಡ್ ಜಾಸ್ತಿ ಇತ್ತು ಅಂದ್ರೆ ಓಕೆ. ನನ್ನ ಹತ್ರ ಪರ್ಟಿಕ್ಯುಲರ್ ಗನ್ ಒಳಗಡೆ 10mm ಇದೆ, ವಿಚ್ ಐ ಫೀಲ್ ಲೈಕ್ ಪ್ರಿಟಿ ಡಿಸೆಂಟ್. ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ರೆ ಅಬ್ಸಲ್ಯೂಟ್ಲಿ ಅಮೇಸಿಂಗ್ ಜಾಬ್ ಆಗುತ್ತೆ ಇದರೊಳಗಡೆ. ಎರಡನೇ ಪಾಯಿಂಟ್ ಬಂದು ಇದರ ಲೋಡ್. ಸೊ ನಾನು ಬೇಸಿಕ್ಲಿ ಇದನ್ನ ಪ್ರೆಸ್ ಮಾಡಿದೆ ಅಂದ್ರೆ ಇದು ಎಷ್ಟು ಲೋಡ್ ತಗೊಳುತ್ತೆ ಅಂತ ಅಂದ್ಬಿಟ್ಟು, ಅಂದ್ರೆ ನಾನು ಯಾವುದೋ ಒಂದು ಜಾಗಕ್ಕೆ ಮಸಾಜ್ ಮಾಡ್ತಿದ್ರೆ ಇದು ಫಾರ್ ಎಕ್ಸಾಂಪಲ್ 8 kg ಲೋಡ್, 8 kg ಪ್ರೆಷರ್ ತಡ್ಕೊಳ್ಳುತ್ತೆ ಅಂತಂದ್ರೆ ಅಷ್ಟು ಪ್ರೆಸ್ ಮಾಡಿದ್ರು ಅಲ್ಲಿ ಮಸಾಜ್ ಮಾಡೋ ಕೆಪಾಸಿಟಿ ಈ ಗನ್ನಿಗೆ ಇದೆ ಅಂತ ಅಂದ್ಬಿಟ್ಟು, ಅಂದ್ರೆ ಆ ಮೋಟ್ರಿಗೆ ಇದೆ ಅಂತ ಅಂದ್ಬಿಟ್ಟು. ಸೊ ಜಾಸ್ತಿ ಇದ್ದಷ್ಟು ತುಂಬಾನೇ ಒಳ್ಳೇದು. ಏನಕ್ಕೆ ಅಂತಂದ್ರೆ ಆ ಡಿಸ್ಪ್ಲೇಸ್ಮೆಂಟ್ ಜೊತೆ ಆ ಫೋರ್ಸ್ ಏನಿದೆ ಅಲ್ಲ, ಆ ಫೋರ್ಸ್ನ ಆಕ್ಚುಲ್ ಆಗಿ ನೀವು ಪ್ರೆಸ್ ಮಾಡಿದ್ರೆ ಇನ್ನ ಜಾಸ್ತಿ ಡಿಸ್ಪ್ಲೇಸ್ ಆಗಿ ಡೀಪರ್ ಒಂದು ಇಂಪ್ಯಾಕ್ಟ್ ಬೀಳುತ್ತೆ. ಮೂರನೇ ಪಾಯಿಂಟ್ ಏನು ಅಂತಂದ್ರೆ ಇದರ RPM ಎಷ್ಟಿದೆ ಅಂತ ಅಂದ್ಬಿಟ್ಟು, ಅಂದ್ರೆ ಎಷ್ಟು ರೆವಲ್ಯೂಷನ್ಸ್ ಪರ್ ಮಿನಿಟ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ 3000 ರೇಂಜಲ್ಲಿ ಇದ್ರೇನೆ ಸಾಕು ಒಂದು ಮಿನಿಟ್ಗೆ ಆ ಪರ್ಟಿಕ್ಯುಲರ್ ಪೇಸ್ ಒಳಗಡೆ ರಿವಾಲ್ವ್ ಆಗ್ತಿತ್ತು ಅಂತಂದ್ರೆ ನಿಮಗೆ ಪ್ರಾಪರ್ ಇಂಪ್ಯಾಕ್ಟ್ ಸಿಗ್ತಿರುತ್ತೆ. ಅಂದ್ರೆ ಎಷ್ಟು ಬೇಗ ಡಿಸ್ಪ್ಲೇಸ್ ಆಗ್ತಿದೆ, ಮತ್ತೆ ಆಂಪ್ಲಿಟ್ಯೂಡ್ ಕೂಡ ಮ್ಯಾಟರ್ ಆಗುತ್ತೆ, ಮತ್ತೆ ಫೋರ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಈ ಮೂರು ಪ್ಯಾರಾಮೀಟರ್ಸ್ ನಿಮ್ಗೆ ಅರ್ಥ ಆಯಿತು ಅಂತಂದ್ರೆ ಸಾಕು, ಆರಾಮಾಗಿ ನಿಮ್ಗೆ ಯಾವ ಗನ್ ಬೇಕು ಅಂತ ಈಸಿಯಾಗಿ ಡಿಸೈಡ್ ಮಾಡ್ಬೋದು. ನಾನು ಕೂಡ ಈ ಪರ್ಟಿಕ್ಯುಲರ್ ಗನ್ ಬೈ ಮಾಡೋಕ್ಕಿಂತ ಮುಂಚೆ ತುಂಬಾ ತಲೆ ಕೆಡಿಸ್ಕೊಂಡೆ, ಏನು ಗುರು ಜಾಸ್ತಿ ಕಾಸು ಕೊಟ್ಟರೆ ಆ್ಯಕ್ಚುಲಿ ಚೆನ್ನಾಗಿರೋದು ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ನಾನು 2000 ರೂಪಾಯಿ ಒಳಗಡೆ ಇರೋಂಥ ಗನ್ನೇ ಬೈ ಮಾಡಿದ್ದೀನಿ, ವಿಚ್ ಡಸ್ ದ ಪರ್ಪಸ್ ಅಮೇಸಿಂಗ್. 1000 ರೂಪಾಯಿ ಕೂಡ ಸಿಗುತ್ತೆ ನಿಮಗೆ. ಬಟ್ ನಾನು ಹೇಳಿರೋಂಥ ಪ್ಯಾರಾಮೀಟರ್ಸ್ನ ನೋಡಿ ನೀವು ತಗೊಂಡ್ರೆ ಯು ವಿಲ್ ಅಬ್ಸಲ್ಯೂಟ್ಲಿ ಲೈಕ್ ದ ಗನ್. ಸೊ ಹೋಪ್ಫುಲಿ ದಿಸ್ ವಿಡಿಯೋ ಹೆಲ್ಪ್ಸ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್.